ಕರ್ಸಿಸಿ ಅವ್ರನ್ನ ಜೈಲಿಗೆ ಹಾಕ್ಬೇಕು. ಅವ್ರ ಮೇಲೆ ದಯವಿಟ್ಟು ತಾವು ಅವ್ರನ್ನ ಕರ್ಸ್ಬಿಟ್ಟು ಛೀಮಾರಿ ಆಗಬೇಕು. ಇಂಥ ಘಟನೆಗಳು ಆಗಬಾರ್ದು. ಭೀಮರಾವ್ ಬಿ ಪಾಟೀಲ್ ಇವರು 4 ವರ್ಷ ಆಗಿದೆ ಮನೆ ಅಧ್ಯಕ್ಷ ಎಲೆಕ್ಟ್ ಆಗಿ. ಬೀದರ್ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾಗಿದ್ದಾರೆ. ಇದುವರೆಗೆ ಅಲ್ಲಿ DC ಇವ್ರಿಗೊಂದು ಕಚೇರಿ ಕೊಟ್ಟಿಲ್ಲ ಮನೆ ಅಧ್ಯಕ್ಷರೇ, ಕಚೇರಿಗೆ. ಆಯಿತಾ, ಇದನ್ನು ತಾವು ಪತ್ರ ಬರೆದಿದ್ದೀರಿ 14/9/2023 ನಿಮ್ಮ ಕಚೇರಿಯಿಂದ ಪತ್ರ ಹೋಗೋದವ್ರಿಗೆ, ಇವ್ರಿಗೆ ನೀವು ಈ ಥರ ಕಚೇರಿ ಕೊಡಬೇಕು ಅಂತ. ಇದಕ್ಕೇನು ಕಿಮ್ಮತ್ತಿಲ್ಲ, ಇದಕ್ಕೆ ಏನಿಲ್ಲ ಇದಕ್ಕೆ. ಆಯಿತಾ, ಇದಲ್ದೇ ಹಕ್ಕುಪತ್ರ ಮಾಡೋರಲ್ಲಿ ಅದಕ್ಕೂ ಕೂಡ ಏನು ಕಿಮ್ಮತ್ತಿಲ್ಲ. ಆಯಿತಾ, ಅವರೇನು ಕೂಡ ಈ ಸದನನಲ್ಲಿ ನಿಮ್ಮನ್ನಲ್ಲಿ ಈ ವಿಧಾನ ಪರಿಷತ್ನಲ್ಲಿ ಲೆಕ್ಕಿಟ್ಕೊತಾ ಇಲ್ಲ. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಇದೆಲ್ಲ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರ ಹಕ್ಕು, ನಮಗೆ ಕೊಡಲೇಬೇಕು. ಅವ್ರ ಮನೆಯಿಂದ ಕೊಡಲ್ಲ. ದಯವಿಟ್ಟು ಯಾವ ಜಿಲ್ಲಾಧಿಕಾರಿ ಕೊಡಲಿಲ್ಲ ಅವ್ರನ್ನ ನಾಳೆ ಇವತ್ತು ಸಮನ್ ಮಾಡಿ ನಾಳೆ ಬೆಳಗ್ಗೆ ಈ ಸದನಕ್ಕೆ ಕರ್ಸಿಸಿ. ನೀವು ಇಲ್ಲೇನೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕು. ಅವ್ರನ್ನ ಮನೆ ಅಧ್ಯಕ್ಷರೇ ವಿಚಾರಣೆಗೆ ಒಳಪಡಿಸ್ಬೇಕು. ಯಾರೇ ಆಗಿಲ್ಲ ಬನ್ನಿ, ಇರ್ರಿ ಒಂದು ನಿಮಿಷ ಮುಗಿಲಿ. ನಾನು ಮಾತಾಡ್ಮೇಲೆ ಮಾತಾಡೋಣ. ಕುಂತ್ಕೋ ಒಂದು ನಿಮಿಷ ಸಮಾಧಾನವಾಗಿ. ನಾನು ಮಾತಾಡಿ ನನ್ನ ಪರ ಯಾರ ಪರ ಮಾತಾಡಿ ತೊಂದರೆ ಇಲ್ಲ. ಮಾತಾಡಾದ್ಮೇಲೆ ಅಣ್ಣ ಮನೆ ಅಧ್ಯಕ್ಷ ಅಂದಿಷ್ಟೇ. ಮನೆ ಅಧ್ಯಕ್ಷರೇ, ಇತ್ತೀಚಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ವಿಧಾನ ಪರಿಷತ್ ಸದಸ್ಯರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಅವ್ರ ಹಕ್ಕನ್ನು ಚ್ಯುತಿ ಮಾಡ್ತಕ್ಕಂಥದ್ದು, ಅವ್ರ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳು ಅವ್ಯಾಹತವಾಗಿ ನಡೀತಾ ಇದ್ದಾವೆ. ದಯಮಾಡಿ ತಾವು ನಮ್ಮ ನೆರವು ಬರಬೇಕು. ನಮ್ಮೆಲ್ಲರ ಸದಸ್ಯರು ನಾವೇನಿದ್ದೀವಿ, ಅವ್ರು ಯಾರಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಆ ಜಿಲ್ಲಾಧಿಕಾರಿನ ನೀವು ಸಮನ್ ಮಾಡಲೇಬೇಕು. ಇವತ್ತು ಸದನ ನಡೆಯುವಂಥ ಸಂದರ್ಭದಲ್ಲಿ ಏನು 21 ದಿವಸ ಕೊಡಬೇಕು, 15 ದಿವಸ ಕೊಡಬೇಕು, ನೋಟಿಸ್ ಕೊಟ್ಟು ಕರ್ಸ್ಬೇಕು ಅನ್ನೋದೇನಿಲ್ಲ. ಸದನ ನಡೆಯುವಾಗ 24 ಗಂಟೆ ಯಾವಾಗ ಬೇಕಾದ್ರೂ ಕರ್ಸ್ಬೋದವ್ರನ್ನ. ಇವತ್ತು ಸಮನ್ ಮಾಡಿ ನಾಳೆ ಬೆಳಗ್ಗೆ ಕರೆಸಿ ಇಲ್ಲಿಗೆ ಕರೆಸಿ ಇಲ್ಲಿ ವಿಚಾರಣೆ ಮಾಡುವ. ವಿಚಾರಣೆ ಮಾಡಿ ತಾವು ಅವ್ರಿಗೆ ತೀರ್ಮಾನ ಕೊಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದು ಕೊಡುವುದೊಂದೇ ಅಲ್ಲ, ಇವ್ರಿಗೆ ನಾನು ಹೇಳೋದು ಬರೀ ಕಚೇರಿ ಕೊಡೋದಲ್ಲ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಅವ್ರಿಗೆ ಶಿಕ್ಷೆ ಕೊಡಬೇಕು. ಇಲ್ಲ ಹೆಂಗೆ ಮನೆ ಅಧ್ಯಕ್ಷ 4.5 ವರ್ಷದಿಂದ ಎಷ್ಟು ಹೋರಾಟ ಮಾಡಿದ್ದಾರೆ. ನಿಮ್ಮ ಆಫೀಸರ್ ಕಚೇರಿ ಹೋರಾಟ ಮಾಡೋರೆ, ಹಕ್ಕುಬದ್ಧತೆ ಸಮಿತಿಯಲ್ಲಿ ಅಲ್ಲಿ ಹೋರಾಟ ಮಾಡೋರೆ, ಆ ಸಮಿತಿಯವರು ಆ ಜಿಲ್ಲೆಯಲ್ಲಿ ಹೋಗಿ ಮೀಟಿಂಗ್ ಮಾಡೋರೆ, ಯಾರೂ ಲೆಕ್ಕಕ್ಕಿಲ್ಲ. ದಯವಿಟ್ಟು ಲೆಕ್ಕಕ್ಕೆ ಬರ್ತದೆ. ನೀವು ಮನ್ಸು ಮಾಡಿದ್ರೆ ಒಂದು ಕ್ಷಣ ಇಲ್ಲಿ ಕರ್ಸಿ ಇಲ್ಲ ಕಟ್ಕಟೆ ಹಾಕಿ ಹೇಳ್ತೀನಿ. ಇಲ್ಲಿ ಅವ್ರನ್ನ ಕರ್ಸಿಸಿ, ಇಲ್ಲಿ ಕರ್ಸಿಸಿ ಅವ್ರನ್ನ ಜೈಲಿಗೆ ಹಾಕ್ಬೇಕು. ಅವ್ರನ್ನ ಜೈಲಿಗೆ ಹಾಕ್ಬೇಕು. ಅವ್ರನ್ನ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಸದಸ್ಯರ ಪರವಾಗಿ, ದಯಮಾಡಿ ತಾವು ನಮ್ಮ ನೆರವು ಬರಲೇಬೇಕು. ಆಯ್ತು. ಥ್ಯಾಂಕ್ ಯು. ಭಾಳ ನಾಚಿಕೆಗೇಡಿ ಸಂಗತಿ ಇದು. ನಮ್ಮ ಹಕ್ಕನ್ನು, ನಮ್ಮ ಪ್ರಿವಿಲೇಜ್ ಇದು. ಆಫೀಸ್ ತೊಗೊಳ್ಳೋದು ಅದೆಲ್ಲ ತೊಗೊಳ್ಳೋದು. ತಾವು ಸಭಾಪತಿಗಳಾಗಿ ನಮ್ಮ ನೆರಳಿಗೆ ಬರಬೇಕು. ಇವತ್ತು ಭೀಮರಾವ್ ಪಾಟೀಲ್ರಿಗೆ ನನ್ನ ಪಕ್ಕದ ಜಿಲ್ಲೆ, ನಾನು ನೋಡ್ತಾ ಇದ್ದೀನಿ. ಒಂದು ಆಫೀಸ್ ಇಲ್ಲ ಅಂದರೆ ಸರ್, ಒಂದು ಆಫೀಸ್ ಕೊಡ್ಲಿಕ್ಕೆ ಆ ಜಿಲ್ಲಾಧಿಕಾರಿ ತಯಾರಿಲ್ಲ ಅಂದರೆ ನಾಳೆ ಸದನಕ್ಕೆ ಕರೆಸಿ ಸರ್, ಸದನದಲ್ಲಿ ಕರೆಸಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಕೇಳೋಣ ಅಂತ, ಇಲ್ಲಾಂದರೆ ಚೀಮಾರಿ ಹಾಕೋಣ ಅಂತ. ಇದು ನಾನು ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿ 3 ವರ್ಷ ಆದರೂ ಕೂಡ ಅವ್ರು ಆಫೀಸ್ ಕೊಡಲಿಲ್ಲ. ನಿಜವಾಗ್ಲೂ ಒಂದು ಅವ್ರ ಮೇಲೆ ದಯವಿಟ್ಟು ತಾವು ಅವ್ರನ್ನ ಕರ್ಸ್ಬಿಟ್ಟು ಛೀಮಾರಿ ಆಗಬೇಕು. ಇಂಥ ಘಟನೆಗಳು ಆಗಬಾರ್ದು. ಯಾಕಂತ ಹೇಳಿದ್ರೆ ಈಸ್ ಎಲೆಕ್ಟೆಡ್ MLC. ಅವ್ರಿಗೆ ಈ ಥರ ಅವಮಾನ ಮಾಡೋಕ್ಕಂದ್ರೆ ಇಡೀ ಸದನಕ್ಕೆ ಅವಮಾನ ಮಾಡ್ದಂಗೆ. ಅದರಿಂದ ಅವ್ರ ಮೇಲೆ ದಯವಿಟ್ಟು ತಾವು ಕರ್ಸ್ಬಿಟ್ಟು ಇಲ್ಲಿ ಛೀಮಾರಿ ಹಾಕೋಂಥ ಕೆಲಸ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಒಂದು ನಿಮಿಷ. ನಮ್ಮ ಜಿಲ್ಲೆಗಳಲ್ಲಿ ನಮಗೆ ನಾವು ಹೇಗೆ ಹೇಳಿದ್ದೇವೋ ಹಾಗೆ ಕಚೇರಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿಯ ನಗರ ಇದು ಸಿಟಿ ಕಾರ್ಪೊರೇಷನ್ ಇರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿರ್ಬೋದು ನಮ್ಗೆ ಮಾಡಿಕೊಟ್ಟಿದ್ದಾರೆ, ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವರಿಗೆ 4 ವರ್ಷದಿಂದ ಕೊಡಲಿಲ್ಲ ಅಂತ ಹೇಳಿದರೆ ಇದು ನಿಜವಾಗಿ ಸಹಿಸುವಂಥದ್ದಲ್ಲ. ಪುಟ್ಟಣ್ಣ ಅವರು ಏನು ಮಂಡನೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾನು ಕೂಡ ಸದನ ಮೂಲಕ ವಿನಂತಿ ಮಾಡ್ತೇನೆ. ಮಾಡಿಲ್ಲ ಅಂತಂದ್ರೆ ಇದು ಒಂದು ಕ್ಲಾಸಿಕ್ ಕೇಸ್ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಮೆಂಬರ್ಗಳು ಯಾವ ರೀತಿ ನಡ್ಕೊಳ್ತಾರೆ ಅಧಿಕಾರಿಗಳು ಅಂತಕ್ಕಂಥದ್ದು ಇದೊಂದು ಕ್ಲಾಸಿಕ್ ಕೇಸ್ ಆಗಿರೋದ್ರಿಂದ ಈಗಲಾದ್ರೂ ಕೂಡ ಅವ್ರು ಎತ್ತೆಚ್ಕೋಬೇಕಾಗ್ತದೆ. 4.5 ವರ್ಷಗಳಾದ್ರೂ ಕೂಡ ಅವ್ರಿಗಿನ್ನ ರೂಮ್ ಕೊಟ್ಟಿಲ್ಲ ಅನ್ನೋದಾದ್ರೆ ಅವ್ರು ಏನೋ ಕಾಗದ ಪತ್ರ ಬರೆದ್ರೆ ಕೆಲಸ ಮಾಡ್ತಾರ ಜಿಲ್ಲಾಧಿಕಾರಿಗಳು ಅನ್ನೋ ಮಾತ್ರ ನಾನು ಕೇಳ್ತಾ ಇದ್ದೀನಿ. ಹಾಗಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕಾಗ್ತದೆ. ಇಟ್ ಇಸ್ ನಾಟ್ ಬಿಲಾಂಗಿಂಗ್ ಟು ರೂಲಿಂಗ್ ಪಾರ್ಟಿ ಆರ್ ಅಪೋಸಿಷನ್ ಪಾರ್ಟಿ. ಎಲ್ಲಾ ಮೆಂಬರ್ 75 ಜನ ಮೆಂಬರ್ಗಳಿಗೆ ಸಂಬಂಧಪಟ್ಟಿದ್ದ ವಿಚಾರ ಆಡಳಿತದಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ಅಗೌರವ ಆಗ್ತಾ ಇರತಕ್ಕಂಥದ್ದು ಕಡಿವಾಣ ಹಾಕ್ಲಿಕ್ಕೆ ಈ ಸದನದಲ್ಲಿ ಚರ್ಚೆನೂ ಆಗಬೇಕು, ಕ್ರಮಗಳು ಆಗಬೇಕು, ಮತ್ತು ತಪ್ಪು ಮಾಡೋದ್ರ ಮೇಲೆ ಕ್ರಮನೂ ಆಗಬೇಕು. ಅಡ್ಮಿನಿಸ್ಟ್ರೇಷನ್ ಅವರು ನಿಮ್ಮ ಲೆಟ್ರ್ ಹೋಗೋಂಥ ಅವಶ್ಯಕತೆ ಏನಿದೆ. ಆಮೇಲೆ ಆ ತಹಶೀಲ್ದಾರರು ಯಾರು ಕನ್ಸರ್ನ್ಡ್ ತಾಲೂಕು ಔರಾದ್ ತಾಲೂಕು ತಹಶೀಲ್ದಾರ್ಗೂ ಕೂಡ ಈ ಲೆಟ್ರ್ ಹೋಗಿದೆ. ಇಷ್ಟೆಲ್ಲ ಹೋಗಿದ ಮೇಲೂ ಕೂಡ ಎಗೇನ್ ನಮ್ಮ ಪ್ರಿವಿಲೇಜ್ ಕಮಿಟಿಯವರು ಅಲ್ಲಿ ಹೋಗಿ ಹೇಳಿದ ಮೇಲೂ ಅವ್ರು ಕೊಡೋದಿಲ್ಲ ಅನ್ನೋಕ್ಕೆ ಏನು ಕಾರಣ ಇದೆ? ಅದಕ್ಕೆ ಫೋರ್ತ್ವಿತ್ ನೀವು ಸದನ ಆದ್ಮೇಲೆ ಮಾಡ್ತೀನಿ ಅನ್ನೋದಲ್ಲ, ನಾಳೆ ಸದನ ಉಂಟು, ನಾಳೆ ಸದನದ ಒಳಗಡೆ ಆ ಜಿಲ್ಲಾಧಿಕಾರಿನ ಇಲ್ಲಿ ಕರೆಸಬೇಕು. ಕರೆಸೋದ್ರ ಜೊತೆಗೆ ಆಫೀಸ್ ಕೊಡೋದು ಮಾತ್ರ ಅಲ್ಲ,
ಅವರಿಗೆ ಮಾಡಿದಂಥ ಈ ಘೋರ ಅಪರಾಧಕ್ಕೆ ಏನು ಶಿಕ್ಷೆ ಕೊಡಬೇಕು ಅನ್ನೋ ವಿಚಾರ ಪೀಠದಿಂದ ತಾವು ನಿಮಗೆ ಸರ್ವ ಅಧಿಕಾರ ಇದೆ, ಎಲ್ಲರ ಒಕ್ಕೊರಲ ಧ್ವನಿ ಇದೆ, ದಯಮಾಡಿ ಅದ್ರ ಬಗ್ಗೆ ಕ್ರಮ ಮಾಡಬೇಕು. ತಿಪ್ಪಣ್ಣ ಅವರು ತಾರತಮ್ಯ ಮಾಡಿದ್ದಾರೆ. ಇದು ಅವರಿಗೆ ಆದಂಥ ಅಪಮಾನ ಅಲ್ಲ, ಇಡೀ ಸದನದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಆದಂಥ ಅವಮಾನ. ಈ ಅಧಿಕಾರಿಗಳು ಯಾಕಿಷ್ಟು ದರ್ಪ ಇವ್ರದ್ದು ಹೇಳ್ಬಿಡಿ, ಏನು ಮಾಡ್ಬೇಕು ಹೇಳಿ. ಹೇಳೋದಲ್ಲ, ಇವ್ರು ಯಾಕೆ ಈ ನಮೂನ ಮಾಡ್ತಾರೆ? ಇವರಿಗೆ ಯಾರು ಸರಿಯಾಗಿ ನೌಕರಿ ಮಾಡ್ತೀವಿ ಇಟ್ಕೋರು, ಇಲ್ಲದ್ರೆ ಇವರು ವಾಲಂಟ್ರಿ ರಿಟೈರ್ಡ್ ಮಾಡಿ ಹೊರಗೆ ಕಳ್ಸೋದು ಭಾಳ ಚಲೋ ಅನಿಸ್ತದೆ ನನಗೆ. ಬೇರೆ ಕಡೆ ಹೋಲಿ ಇವ್ರು, ಯಾಕಂದರೆ ಅತಿ ಆಯ್ತು ಇವ್ರದ್ದು. ರೈಟ್ ರೈಟ್. ಒಂದೊಂದು ಸಲ ಇವ್ರಿಗೆ ನಮಸ್ಕಾರ ಮಾಡೋದು ನಮಸ್ಕಾರನೂ ಮಾಡಲ್ರಿ ಇವರು, ಹಿಂಗೆ ದಿಟ್ಟಿಸಿ ನೋಡ್ತಾರೆ. ಅದಕ್ಕೆ ಇದು ಒಳ್ಳೆಯ ವಾತಾವರಣ ಅಲ್ಲ ಸಭಾಪತಿಗಳೇ. ಇದು ಕಟ್ಟ ಕಡಿಯ ಶಿಕ್ಷೆ ಆಗ್ಬೇಕು ಅವರಿಗೆ. ಕರಿತೀನಿ ಮಾತಾಡ್ತೀನಿ ಅನ್ನೋದಿಲ್ಲ, ನಾಳೆ ಅವ್ರಿಗೆ ಕಟ್ಟಿದ ನಿಂದಿರಿಸಿ ಈ ಸದನದ ಮೂಲಕ ಅವ್ರಿಗೆ ಛೀಮಾರಿ ಹಾಕ್ತಕ್ಕಂಥದ್ದು ಕೆಟ್ಟ ಕಡಿಯ ಅಸ್ತ್ರ ಉಪಯೋಗ ಆಗಬೇಕು. ಅಂದಾಗ ಉಳುಕಿದವ್ರಿಗೆ ಎಲ್ಲರಿಗೆ ಪುನಃ ಅದೊಂದು ಮಾರ್ಗದರ್ಶನ ಆಗ್ತದೆ. ಮುಂದೆ ನಾವು ಹಿಂಗೆ ಮಾಡಿದ್ರೆ ಸಾಕು ಬಿಡ್ರಿ. ದಯವಿಟ್ಟು